ಜೆಡಿಎಸ್ ನಾಯಕ ಜಿಟಿ ದೇವೇಗೌಡರು ಜೆಡಿಎಸ್ನಿಂದ ಒಂದು ಕಾಲು ಹೊರಗಿಟ್ಟವರ ರೀತಿಯಲ್ಲಿ ಅನೇಕ ಬಾರಿ ಮಾತನಾಡಿದ್ದಾರೆ ಮತ್ತು ಆ ಹೊರಗಿಟ್ಟಿರುವ ಕಾಲನ್ನ ಅಷ್ಟೇ ಬಾರಿ ವಾಪಸ್ ಒಳಗಡೆ ತೆಗೆದುಕೊಂಡು ಅದೇ ಪಕ್ಷದಲ್ಲಿ ಮುಂದುವರ್ಕೊಂಡು ಬಂದಿದ್ದಾರೆ. ಕೆಲವೊಂದು ಬಾರಿ ಅವರನ್ನ ಹೊಗಳಿ ಅಟ್ಟಕ್ಕೇರಿಸ್ತಾರೆ, ಕೆಲವೊಂದು ಬಾರಿ ಅವರು ಲೆಕ್ಕಕ್ಕೆ ಇಲ್ಲ ಅನ್ನೋಂಥ ರೀತಿಯಲ್ಲೂ ಕೂಡ ಪರಿಗಣಿಸ್ತಾರೆ. ಈಗ ಮತ್ತೊಮ್ಮೆ ಜಿಟಿ ದೇವೇಗೌಡರು ದಳಪತಿಗಳ ವಿರುದ್ಧ ಸಿಟ್ಟಾಗಿದ್ದಾರೆ, ಸಿಡಿಮಿಡಿಗೊಂಡಿದ್ದಾರೆ. ಯಥಾ ಪ್ರಕಾರ ಅವರು ಈ ಹಿಂದೆ ಯಾವ ಸ್ವರೂಪದಲ್ಲಿ ಬಹಳ ಓಪನ್ ಆಗಿ ಮಾತನಾಡ್ತಾ ಇದ್ರು ಅದೇ ಧಾಟಿಯಲ್ಲಿ ಅದೇ ಶೈಲಿಯಲ್ಲೇ ಜಿಟಿಡಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಜೆಡಿಎಸ್ನಿಂದ ದೂರ ಸರಿದವರಂಗೆ ಕಾಣ್ತಾ ಇದ್ದಾರೆ. ಕಾಂಗ್ರೆಸ್ ಬಿಜೆಪಿಯದ್ದೇ ಜೆಡಿಎಸ್ನಲ್ಲೂ ಕೂಡ ರಾಜ್ಯಾಧ್ಯಕ್ಷ ಹುದ್ದೆಗಾಗಿ ಫೈಟ್ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಮಾಡಬೇಕು ಅನ್ನೋದು ದಳಪತಿಗಳ ಪ್ಲಾನ್. ಯಾಕಂದ್ರೆ ಅವರಿಗೆ ಸದ್ಯಕ್ಕೆ ನಂಬಿಕೆ ಇರುವಂಥದ್ದು ಮನೆಯವರ ಮೇಲೆ ಮಾತ್ರ. ಹೀಗಾಗಿ ಮನೆಯವರನ್ನೇ ಅಧ್ಯಕ್ಷ ಮಾಡೋದು ಬೆಟರ್ ಅಂತೇಳಿ ಅವರು ಕಂಡುಕೊಂಡಿರುವಂತಹ ಸತ್ಯ. ಹೀಗಾಗಿ ಕುಮಾರಸ್ವಾಮಿ ನಿರ್ಧಾರಕ್ಕೆ ಬಹಿರಂಗವಾಗಿ ಜಿಟಿ ದೇವೇಗೌಡರು ಆಕ್ಷೇಪವನ್ನು ಎತ್ತಿದ್ದಾರೆ. ಅವರು ಯಥಾ ಪ್ರಕಾರವಾಗಿ ತಮ್ಮದೇ ಆದಂತಹ ಧಾಟಿಯಲ್ಲಿ ಮಾತನಾಡಿದ್ದಾರೆ. 3 ಬಾರಿ ಸೋತವರನ್ನ ಹಿರಿಯರನ್ನ ಕಡೆಗಣಿಸಿ 3 ಎಲೆಕ್ಷನ್ ಸೋತಿರುವ ನಿಖಿಲ್ಗೆ ಯಾಕೆ ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಜಿಟಿಡಿಯವರ ಪ್ರಶ್ನೆ. ಹೀಗಾಗಿ ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆ ನೋಡ್ತಾ ಹೋದ್ರೆ ಮೊನ್ನೆ ಜೆಪಿ ಭವನದಲ್ಲಿ ನಡೆದಂತಹ ಸಭೆಗೂ ಕೂಡ ಗೈರು ಹಾಜರಾಗಿದ್ದು ಜಿಟಿ ದೇವೇಗೌಡರು. ಇತ್ತೀಚೆಗೆ ಬಹುತೇಕ ಅವರು ಯಾವುದೇ ಸಭೆಗಳಲ್ಲಿ ಭಾಗಿಯಾಗ್ತಾ ಇಲ್ಲ. ಯಾವಾಗ ಅವರು ಸಿದ್ದರಾಮಯ್ಯನವ್ರನ್ನ ಹೊಗಳಿದ್ರು ಚಾಮುಂಡಿ ಬೆಟ್ಟದಲ್ಲಿ ನಿಂತ್ಕೊಂಡು, ಅಲ್ಲಿದ ನಂತರ ಮತ್ತೂ ಅವರು ದೂರ ಮಾಡಿಟ್ಟಿದ್ದಾರೆ. ಮತ್ತು ಹಾಗೆ ಅವರು ಹೊಗಳೋದಕ್ಕೂ ಕೂಡ ಕಾರಣ ಮಾಡಿದ್ದು ಕೂಡ ಜೆಡಿಎಸ್ನ ನಾಯಕಗಳೇ ಅನ್ನುವಂಥದ್ದು ಜಿಟಿ ದೇವೇಗೌಡರ ಆಕ್ಷೇಪ. ಪದೇ ಕೋರ್ ಕಮಿಟಿ ಸಭೆಗಳಿಗೂ ಕೂಡ ಜಿಟಿ ದೇವೇಗೌಡರು ಗೈರು ಹಾಜರಾಗ್ತಾ ಇದ್ದಾರೆ. ಅವರು ಆ ಕೋರ್ ಕಮಿಟಿಯ ಸಭೆಗಳಿಗೂ ಕೂಡ ಬರ್ತಾ ಇಲ್ಲ. ಮತ್ತು ಮೊನ್ನೆ ಮೈಸೂರಿನಲ್ಲೇ ನಡೆದಂಥ ಸಭೆಗೂ ಕೂಡ ಬಂದಿರಲಿಲ್ಲ ಜಿಟಿ ದೇವೇಗೌಡರು. ಅಷ್ಟರ ಮಟ್ಟಿಗೆ ಅವರು ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಆದರೆ ಪಕ್ಷದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾಮೆಂಟ್ ಅನ್ನು ಮಾತ್ರ ಮಾಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ದಳಪತಿಗಳಿಗೆ ಜಿಟಿ ದೇವೇಗೌಡರು ಒಂದಿಷ್ಟು ಮಾತಿನ ಗುದ್ದನ್ನು ಕೊಟ್ಟಿದ್ದಾರೆ. ಗೊಂದಲಗಳನ್ನು ಬಗೆಹರಿಸುವ ಕೆಲಸ ಯಾರೂ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ನಡುವೆ ಯಾಕೆ ಗೊಂದಲ ಸೃಷ್ಟಿಯಾಗಿದೆ, ಅದನ್ನು ಬಗೆಹರಿಸುವ ಕೆಲಸ ಯಾರೂ ಮಾಡ್ತಾ ಇಲ್ಲ ಅಂತ ಅವರು ಆಕ್ಷೇಪ. ಜವಾಬ್ದಾರಿ ಸ್ಥಾನಗಳಲ್ಲಿರುವಂಥವರು ಏನೂ ಕೂಡ ಮಾತನಾಡ್ತಾ ಇಲ್ಲ ಅನ್ನುವಂಥದ್ದು ಜಿಟಿಡಿಯವರ ಆಕ್ಷೇಪಗಳಿಗೆ ಮತ್ತೊಂದು ಕಾರಣ. ಯಾಕಂದರೆ ಅವರು JDLP ಲೀಡರ್ ಆಗಬೇಕಾಗಿತ್ತು, ಅರ್ಹತೆ ಇತ್ತು, ಹಿರಿತನ ಇತ್ತು, ಮಾತಿನ ವೈಖರಿಯೂ ಕೂಡ ಸದನದ ಒಳಗಡೆ ಏನು ಮಾತನಾಡಬೇಕು, ಯಾವ ಸ್ವರೂಪದಲ್ಲಿ ಮಾತನಾಡಬೇಕು ಅದು ಕೂಡ ಗೊತ್ತಿತ್ತು. ಸಿದ್ದರಾಮಯ್ಯನವರನ್ನು ಎದುರಿಸೋದಕ್ಕೆ JDSನ ಕಡೆಯಿಂದ ಇರೋದರಲ್ಲಿ ಬೆಸ್ಟ್ ನಾಯಕರಾಗಿ ಅವರೇ ಇದ್ದಿದ್ದು. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ಜಿಟಿಡಿಯವರ ಆಕ್ಷೇಪಕ್ಕೆ ಕಾರಣ. ನಾನು JDS ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಅಷ್ಟು ಸ್ಪಷ್ಟಪಡಿಸಿದ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಅವರು, 19 ಜನ ಶಾಸಕರಿಗೆ ನಾನು ನಾಯಕ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ. ಅಂದರೆ JDLPಗೆ ನನ್ನ ನಾಯಕ ಮಾಡಲಿಲ್ಲ. ಜನತಾದಳದ ಏನೇ ತೀರ್ಮಾನಗಳಿದ್ರೂ ಕೂಡ ಅದು ಕುಮಾರಸ್ವಾಮಿಯದ್ದೇ ಅನ್ನೋದರ ಮೂಲಕವಾಗಿ ನೇರವಾದಂತಹ ಸಿಟ್ಟನ್ನು ಕುಮಾರಸ್ವಾಮಿಯವರ ವಿರುದ್ಧ ಹೊರಹಾಕಿದ್ದಾರೆ. ನಾನು ಆಕಾಂಕ್ಷಿ ಅಲ್ಲ, ಯಾರ ಮೇಲೂ ಮುನ್ಸ್ಕೊಂಡಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. 6 ತಿಂಗಳು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದೀನಿ, ಏನೂ ಮಾತನಾಡೋದಿಲ್ಲ ಅಂತೇಳಿ ಜಿಟಿ ದೇವೇಗೌಡರು ತಮ್ಮ ಹೊಸ ಸನ್ಯಾಸತ್ವದ ಬಗ್ಗೆ ಸ್ಪಷ್ಟನೆಯನ್ನು ಬೇರೆ ಕೊಟ್ಟಿದ್ದಾರೆ. ಹಾಗಾದರೆ ಜಿಟಿ ದೇವೇಗೌಡರು ಏನೆಲ್ಲ ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತಾರೆ. ನಾನು ರಾಜ್ಯಾಧ್ಯಕ್ಷ ಹುದ್ದೆ ಆಕಾಂಕ್ಷಿನೂ ಅಲ್ಲಪ್ಪ. 19 ಜನ ಶಾಸಕರಿಗೆ ನಾನು ನಾಯಕನಾಗಲಿಲ್ಲ. 19 ಜನ ಶಾಸಕರಿಗೆ ನಾಯಕನಾಗೋ ಅರ್ಹತೆ ನನಗಿಲ್ಲ ಅಂದಮೇಲೆ ಇನ್ನು ಅಧ್ಯಕ್ಷನಾಗಿ ನಿಭಾಯಿಸೋಕ್ಕಾಯ್ತದ? 19 ಜನ ಶಾಸಕರಿಗೆ ನಾನೊಬ್ಬ ನಾಯಕನಾಗಲಿಕ್ಕೆ ನನಗೆ ಅರ್ಹತೆ ಇಲ್ಲ ಅಂದಮೇಲೆ ನನಗೆ ರಾಜ್ಯಾಧ್ಯಕ್ಷ ಮಾಡಲಿಕ್ಕೆ ಅರ್ಹತೆ ಇದೆಯಾ ನನಗೆ? ಆದ್ರಿಂದ ಅಧ್ಯಕ್ಷನೂ ಇಲ್ಲ, ಯಾವುದೂ ಇಲ್ಲ. ತೀರ್ಮಾನ ಕುಮಾರಸ್ವಾಮಿ ಅವರದೇ ಹೊರತು ಬೇರೆ ಯಾರ್ದು ಇಲ್ಲ. ಜನತಾದಳದ ತೀರ್ಮಾನ ಏನಿದ್ರು ಕುಮಾರಸ್ವಾಮಿ. ಒಂದು ವೇಳೆ ಕೊಟ್ಟರೆ ನೀವು ಆ ಪ್ರಶ್ನೆ ಇಲ್ಲ. ಮುನ್ಸ್ ಯಾರ ಮೇಲೂ ಇಲ್ಲ. ನನಗೆ 75 ವರ್ಷ. ಈಗ ನಮ್ಮ ಕ್ಷೇತ್ರ 4 ಜನ MLA ಹಾಕಿದ್ರು ಮುಗಿಯಲ್ಲ, ಅಷ್ಟು ದೊಡ್ಡ ಕ್ಷೇತ್ರ. ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ನೋಡ್ತೀರಿ, ಬರೀ ಕಾರ್ಯಕ್ರಮಗಳು ಅಟೆಂಡ್ ಮಾಡದೆ ಅಭಿವೃದ್ಧಿ ಕೆಲಸ ಕೂಡ ಮಾಡೋಕ್ಕಾಗದೆ ಇರ್ತಕ್ಕಂಥ ಸ್ಥಿತಿ. ಎಲ್ಲಿ ಹೇಳಿದ್ರು ಕಡೆಗಣನೆ ಅಂತ. ಮೊನ್ನೆ ಪ್ರೀತಿಯಿಂದ ಭಾಷಣ ಮಾಡಿಲ್ವ ನನ್ನ ಬಗ್ಗೆ? ಅವ್ರಿಗೂ ಪ್ರೀತಿ ಇದೆ, ನನಗೂ ಪ್ರೀತಿ ಇದೆ. ನೀವು ಭೇಟಿ ಆಗಲ್ಲ, ಅವರು ನಿಮ್ಮನ್ನ ಭೇಟಿ ಆಗಲ್ಲ. ನಾನು ಸ್ವಲ್ಪ ದಿನ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದೀನಿ. ಮುಂದೆ ಒಂದು 6 ತಿಂಗಳು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದೀನಿ. ಅವರು ಅದನ್ನ ಹೇಳ್ತಿದ್ರು. ಹೀಗೆ ಬಯಸಿದಾಗ ಸನ್ಯಾಸತ್ವವನ್ನು ತೆಗೆದುಕೊಳ್ಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇರುವಂಥದ್ದು ಜಿಟಿ ದೇವೇಗೌಡರು.
ಪ್ರಸಕ್ತ ರಾಜಕೀಯದಲ್ಲಿ. ಯಾಕೆಂದರೆ ಅವರು ಕಳೆದ 3 ಟರ್ಮ್ನಲ್ಲಿ ಅವರು ಸತತವಾಗಿ ಗೆದ್ದು ಬಂದಿದ್ದಾರೆ. ಕಳೆದ 3 ಟರ್ಮ್ನಲ್ಲೂ ಕೂಡ, ಈ 3 ಟರ್ಮ್ನಲ್ಲೂ ಕೂಡ ಒಂದು 6 ತಿಂಗಳು ಇಂಥದ್ದೇ ಒಂದು ಅವಧಿಯನ್ನು ಅವರು JDS ನಲ್ಲಿ ಕಳ್ಕೊಂಡಿದ್ದಾರೆ ಮತ್ತು ಆ ಮೂಲಕವಾಗಿ JDS ನಲ್ಲಿ ಮುಂದುವರ್ಕೊಂಡು ಬಂದಿರುವಂಥದ್ದು ಡಿ ಡಿ ದೇವೇಗೌಡರ ವಿಶೇಷತೆ.